ಎಲ್ಲರಿಗೂ ನಮಸ್ಕಾರ. ಪ್ರಕೃತಿಗೆ ನೂರಾರು ಗಿಡ ಮರಗಳನ್ನು ಕೊಟ್ಟಂತಹ ಸಾಲು ಮರದ ತಿಮ್ಮಕ್ಕ ಅವ್ರನ್ನು ಸ್ಮರಿಸುತ್ತಾ ಇಂದು ನಾನು ಕಣ್ಣೇನಹಳ್ಳಿ ಪಾಳ್ಯ ಸರ್ಕಾರಿ ಶಾಲೆ ಮುಂದೆ ಇದ್ದೀನಿ. ಈ ಶಾಲೆ ಹೋದ ವರ್ಷ ತಾನೇ ಕ್ಲೋಸ್ ಆಯಿತು ಅಂತಂದು ಹೇಳಿದರು. ಇಲ್ಲಿ ಶಾಲೆಯಲ್ಲಿ ಎಲ್ಲ ಇದೆ, ಕೊಠಡಿಗಳಿವೆ, ಮತ್ತು ಶೌಚಾಲಯ ಇದೆ, ನೀರಿನ ವ್ಯವಸ್ಥೆ ಇದೆ, ಅಡುಗೆ ಕೋಣೆ ಇದೆ, ಎಲ್ಲ ಇದೆ. ಆದರೆ ವಿಪರ್ಯಾಸ ಏನಪ್ಪ ಅಂತಂದರೆ ಶಾಲೆಗೆ ಹುಡುಗರು, ಸರ್ಕಾರಿ ಶಾಲೆಗೆ ಹುಡುಗರು ಬರ್ತಾ ಇಲ್ಲ ಅಂತಂದು ಈ ಶಾಲೆ ಕ್ಲೋಸ್ ಆಗಿದೆ. ಇಲ್ಲಿ ಏನಿಲ್ಲ ಅಂದ್ರೂ 100 ಮೇಲುಗಡೆ ಮನೆಗಳಿವೆ ಕಣ್ಣೇನಹಳ್ಳಿ ಪಾಳ್ಯದಲ್ಲಿ. ಅಂದರೆ 1ರಿಂದ 5ನೇ ತರಗತಿಯವರೆಗೂ ಏನಿಲ್ಲ ಅಂತಂದರೂ ಸಹ ಸುಮಾರು 40ರಿಂದ 50 ಜನ ಮಕ್ಕಳು ಓದ್ತಾ ಇರ್ತಾರೆ. ಆದರೆ ಗೊತ್ತಿಲ್ಲ ಏನಕ್ಕೆ ಒಬ್ಬರು ಸಮೇತ 40-50 ಜನ ಮಕ್ಕಳಲ್ಲಿ ಯಾರೂ ಸಹ ಒಬ್ಬರು ಸಹ ಈ ಶಾಲೆಗೆ ತಂದು ಹಾಕಿಲ್ಲ ಅಂತಂದೇಳಿ. ಇದರಲ್ಲಿ ಪೋಷಕರ ಅವ್ರದ್ದು ತಪ್ಪು ಇದೆ. ಈಗ ಖಾಸಗಿ ಶಾಲೆಗಳು ವ್ಯಾಮೋಹ ಪೋಷಕರಿಗೆ ಭಾಳ ಆಗಿದೆ, ಮತ್ತು ಸರ್ಕಾರದ್ದಂತೂ ಭಾಳ ತಪ್ಪು ಇದೆ. ಖಾಸಗಿ ಶಾಲೆಗಳಲ್ಲಿ ಕೇಳ್ದಂಗೆ ಅವರಿಗೆ ಓಪನ್ ಮಾಡೋಕ್ಕೆ ಪರ್ಮಿಷನ್ಗಳೆಲ್ಲ ಕೊಟ್ಟಿದ್ದಾರೆ, ಮತ್ತು ಸರ್ಕಾರಿ ಶಾಲೆಗಳನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಿಲ್ಲ. ಅದೇ ಕಾರಣಕ್ಕೋಸ್ಕರನೇ ಎಲ್ಲ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಿದ್ವಿ. ಇದೊಂದೇ ಶಾಲೆಯೆಲ್ಲ ಕ್ಲೋಸ್ ಆಗಿರೋದು. ಇಲ್ಲಿನ ಭಾಳ ನಮ್ಮ ರಾಜ್ಯದಲ್ಲೇ ಭಾಳ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿದ್ದಾವೆ. ಮತ್ತು ಇದು ಈ ಥರ ಆಗಬಾರ್ದು. ಬನ್ನಿ ನಾವು ಹೀಗೆ ಹೋಗಿ ಪೋಷಕರನ್ನ ಮಾತಾಡಿಸಿ ಏನು ಕಾರಣ ಇರ್ಬೋದು ಈಗ ಅವರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ದೇ ಇರೋದಕ್ಕೆ, ಮತ್ತು ಅವ್ರುಗಳ ಸಮಸ್ಯೆಗಳು ಏನಿರ್ಬೋದು ಅಂತಂದೇಳಿ ಕೇಳೋಣ. ಕಣ್ಣೇನಹಳ್ಳಿ ಜನತೆ ಹತ್ರ ಕಣ್ಣೇನಹಳ್ಳಿ ಶಾಲೆ ಏನಕ್ಕೆ ಮುಚ್ಚಿರ್ಬೋದು, ಮತ್ತು ಅವರು ಖಾಸಗಿ ಶಾಲೆಗಳಲ್ಲಿ ಅವ್ರ ಮಕ್ಕಳನ್ನ ಹಾಕೋಕ್ಕೆ ಕಾರಣ ಏನಿರ್ಬೋದು ಅಂತಂದೇಳಿ ಹೀಗೆ ವಿಚಾರಿಸಿದಾಗ ಬಹುತೇಕ ಮಂದಿ ಹೇಳಿದ್ದು ಇದೆ, ಈ ಶಾಲೆ ಮುಚ್ಚೋಯ್ತು, ಅದರಿಂದ ನಾವು ಬೇರೆ ಕಡೆ ಖಾಸಗಿ ಶಾಲೆಯಲ್ಲಿ ಹಾಕಿದ್ವಿ, ಇಲ್ಲ ಪಕ್ಕದೂರಲ್ಲಿರುವ ಒಂದು ಸರ್ಕಾರಿ ಶಾಲೆಯಲ್ಲಿ ಹಾಕಿದ್ವಿ, ಇಲ್ಲ ತುಮಕೂರಲ್ಲಿ ಒಂದು ಆಶ್ರಮ ಇತ್ತು ಅಲ್ಲಿಗೆ ತಗೊಂಡೋಗಿ ಹಾಕಿದ್ವಿ ಅಂತಂದು ಹೇಳಿದರು. ಈ ಶಾಲೆ ಮುಚ್ಚೋ ಕಾರಣ ಏನಪ್ಪ ಅಂತಂದರೆ ಯಾರು ಮಕ್ಕಳನ್ನ ಶಾಲೆಯಲ್ಲಿ ಹಾಕದೇ ಇರೋದಕ್ಕೆ ಮುಚ್ಚೋಯಿತು. ಅಕಸ್ಮಾತ್ ಒಬ್ಬರಾದ್ರೂ ಸಹ ಶಾಲೆಗೆ ಮಕ್ಕಳನ್ನ ಹಾಕಿದ್ದಿದ್ರೆ ಈ ಶಾಲೆ ಮುಚ್ಚೋಗ್ತಾ ಇರಲಿಲ್ಲ ಅನಿಸುತ್ತೆ. ನಾನು ಇದೇ ಮಾಹಿತಿನ ಅವ್ರಿಗೂ ಸಹ ಹೇಳಿದೆ. ತದನಂತರದಲ್ಲಿ ನೀವೇನಾದರೂ ಮಾತಾಡಿ ಮತ್ತೆ ಏನಾದರೂ ರೀಓಪನಿಂಗ್ ಮಾಡಿಸೋದಾಗಲಿ, ಅಥವಾ ಕೆಲವೊಬ್ಬರು ಖಾಸಗಿ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳ ಪೋಷಕರನ್ನು ಕೇಳಿದೆ, ಅವ್ರ ಮನೆಯಲ್ಲಿ ಅವರು ಎಷ್ಟು ಫೀಸ್ ಕೊಟ್ಟು ಕಳಿಸ್ತಾರೆ ಮಕ್ಕಳನ್ನ ಓದೋಕ್ಕೆ ಅಂತಂದು. 30ರಿಂದ 40 ಸಾವಿರ ಅಂತಂದು ಹೇಳಿದರು. ಕಷ್ಟ ಆಗ್ತಿದೆಯಾ ನಿಮಗೆ, ಅಥವಾ ಏನು ಕಷ್ಟ ಆಗಲ್ವಾ, ಫೀಸ್ ಇಷ್ಟೊಂದು ಕಟ್ತಿರಲ್ಲ ಅಂತಂದು ಕೇಳಿದೆ. ಕಷ್ಟ ಆಗ್ತಿದೆ ಅಂತಂದು ಹೇಳಿದರು. ಮತ್ತು ಏನಕ್ಕೆ ಕಳಿಸ್ತೀರಾ ಅಂತಂದು ಹೇಳಿದರೆ, ಉತ್ತಮ ಎಜುಕೇಷನ್ ಬೇಕು ಎಲ್ಲ ಮಕ್ಕಳಿಗೆ, ಅದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಸಾಕು ಅನ್ನೋ ಮಾತು ಕೆಲವೊಬ್ಬರದಾಗಿತ್ತು. ಮತ್ತು ಇನ್ನು ಕೆಲವೊಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಆಗ್ತಿಲ್ಲ, ಎಲ್ಲ ಖಾಸಗಿ ಶಾಲೆಯಲ್ಲಿ ಆಗ್ತಿದ್ದಾರೆ, ಅವರೇ ಆಗ್ತಿರ್ಬೇಕಾದ್ರೆ ನಾವ್ಯಾಕೆ ಹಾಕ್ಬಾರ್ದು ಅನ್ನೋ ಮಾತುಗಳು ಸಹ ಬಂದು, ಹಿಂದೊಮ್ಮೆ 35-40 ಜನ ಮಕ್ಕಳಿದ್ರು ಈ ಶಾಲೆಯಲ್ಲಿ ಓದ್ತಾ ಇದ್ದರು. ಆದರೆ ತದನಂತರದಲ್ಲಿ ಶಾಲೆಗೆ ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಿರಲಿಲ್ಲ, ಅದರಿಂದ ಎಲ್ಲ ಬೇರೆ ಕಡೆ ಎಲ್ಲ ಟಿ ಸಿ ತಗೊಂಡೋದ್ರು. ಅದರಿಂದ ಈ ಶಾಲೆ ಹಂತಕ್ಕೆ ಬಂತು ಅಂತಂದೇಳಿ ಕೆಲವೊಬ್ರು ಹೇಳಿದರು. ಇಲ್ಲಿ ನಂದೊಂದು ಮಾತೇನಪ್ಪ ಅಂತಂದರೆ, ಈಗ ನಮ್ಮ ಊರಿಂದು ದಾರಿ ಸರಿ ಇಲ್ಲ ಅಂತಂದೇಳಿ, ಪಕ್ಕದೂರಿನ ದಾರಿ ಸರಿ ಇದೆ ಅಂತಂದೇಳಿ ನಾವು ಪಕ್ಕದೂರಿಗೆ ಹೋಗೋಕ್ಕಾಗುತ್ತಾ? ಇಲ್ಲ ಅಲ್ವಾ? ನಾವು ನಮ್ಮೂರಿಗೆ ಹೋಗ್ಬೇಕಲ್ವಾ? ಅದೇ ಥರ ಈಗ ಸರ್ಕಾರಿ ಶಾಲೆ ಅನ್ನೋದು, ಸರ್ಕಾರ ಅನ್ನೋದು ಬೇರೆ ಯಾರ್ದು ಅಲ್ಲ, ಸರ್ಕಾರ ಅನ್ನೋದು ನಮ್ಮದೇ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಈಗ ನಾವು ಜನಪ್ರತಿನಿಧಿಗಳು ಸರ್ಕಾರ ನಡೆಸ್ತಿರೋದು ಜನಪ್ರತಿನಿಧಿಗಳು ಸರ್ಕಾರ ನಡೆಸ್ತಿದ್ದಾರೆ. ಅವ್ರನ್ನ ಆಯ್ಕೆ ಮಾಡೋದ್ರು ನಾವೇ ಅಂತಂದಮೇಲೆ ಅವ್ರ ಹತ್ರ ನಾವು ಕೇಳಬೇಕಲ್ಲ, ಏನಕ್ಕೆ ಈ ಥರ ಆಗ್ತಿದೆ, ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು, ಮತ್ತು ಅದಕ್ಕೆ ಸರಿಯಾದ ಫೆಸಿಲಿಟೀಸ್ ಎಲ್ಲ ಕೊಡಬೇಕು ಅಂತಂದೇಳಿ ನಾವು ಬೇಡಿಕೆ ಮಾಡಬೇಕಲ್ಲ. ರಾಜಕಾರಣಿಗಳು ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಎಲ್ಲಿವರೆಗೂ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಳ್ತಿರ್ತಾರಪ್ಪ ಅಂತಂದರೆ, ನಾವು ನಮಗೇನು ಬೇಕು ಅಂತಂದೇಳಿ ಅವ್ರ ಹತ್ರ ಮಾಡಿಸ್ಕೊಳ್ಳೋವರೆಗೂ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಳ್ತಾ ಇರ್ತಾರೆ.
ಮತ್ತು ಈಗ ಈ ವಿಷಯಗಳೆಲ್ಲ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಹಿಂಗೆ ಮಕ್ಕಳುಗಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಆಗ್ತಾ ಇರೋದು, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿರೋದು ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಉಡಾಪೆ ಮಾಡ್ತಿದ್ದಾರೆ. ಈಗ ಈಗ ಇತ್ತೀಚೆಗೆ ಎಷ್ಟೋ ಖಾಸಗಿ ಶಾಲೆಗಳಿಗೆ ಓಪನ್ ಮಾಡೋಕ್ಕೆ ಅನುಮತಿ ಮಾಡಿಕೊಟ್ಟಿದ್ದಾರೆ. ಅಂತ ಅನುಮತಿ ಮಾಡಿಕೊಡ್ದಂಗೆ ಇದ್ದಿದ್ರೆ ಸರ್ಕಾರಿ ಶಾಲೆಯಿಂದ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗ್ತಿರ್ಲಿಲ್ಲ. ಮತ್ತು ಖಾಸಗಿ ಶಾಲೆಗೆ ಮಕ್ಕಳನ್ನ ಪೋಷಕರು ಸಹ ಆಗ್ತಾ ಇರಲಿಲ್ಲ. ಈಗ ಮಕ್ಕಳ ಸಂಖ್ಯೆ ಎಲ್ಲ ಕಡೆ ಶಾಲೆಗಳಲ್ಲಿ ಕಡಿಮೆ ಆಗಿದೆ. ಈಗ ಭಾಳ ಕಡಿಮೆ ಇರೋ ಶಾಲೆಗಳಲ್ಲಿ ಟೀಚರ್ಸ್ನ ನಾವು ಕೊಡೋಕ್ಕಾಗಲ್ಲ, ಜಾಸ್ತಿ ಜನ ಟೀಚರ್ಸ್ನ ಅಂತಂದೇಳಿ ಈಗ ಒಂದು ಹೋಬಳಿಗೆ ಒಂದೊಂದು ಶಾಲೆ ಮಾಡೋಣ ಅಂತಂದು ಒಂದು ಆದೇಶನ ಹೊರಡಿಸಿದೆ ಸರ್ಕಾರ. 1ರಿಂದ 12ನೇ ತರಗತಿವರೆಗೂ ಹೋಬಳಿಯಲ್ಲಿ ಒಂದು ಶಾಲೆ ಇರುತ್ತೆ. ಪ್ರತಿಯೊಂದು ಊರಿಗೂ ಸಹ ಬಸ್ ಹೋಗುತ್ತೆ, ಅಲ್ಲಿಂದ ಮಕ್ಕಳನ್ನ ಕರ್ಕೊಂಬರುತ್ತೆ ಅನ್ನೋ ಒಂದು ಸ್ಕೀಮೇನೋ ಹಾಕಿದೆ. ಇದು ಹಾಕಿರೋದು ತುಂಬ ಸಂತೋಷದ ವಿಷಯ. ಆದರೆ ಇಲ್ಲಿ ಒಂದು ಏನು ನಾವು ಗಮನಿಸ್ಬೇಕಪ್ಪ ಅಂತಂದರೆ, ಮುಂಚೆದು ಸಹ ಭಾಳ ಜನ ಮಕ್ಕಳು ಹಳ್ಳಿ ಸಹ ಏನಾದರೂ 30ರಿಂದ 40 ಜನ ಮಕ್ಕಳು ಇರ್ತಿದ್ರು. ಈಗ 3 ಮಕ್ಕಳಿಗೆ ಬಂದು ನಿಂತಿದೆ. ಮತ್ತು ಎಷ್ಟೋ ಶಾಲೆಗಳು ಮುಚ್ಚೋಗಿವೆ. ಅದು ಕಾರಣ ಏನಪ್ಪ ಅಂದರೆ, ಸರ್ಕಾರ ಸರಿಯಾಗಿ ನಿರ್ವಹಿಸಿಲ್ಲ ಅದ್ರ ಕಾರ್ಯನ. ಅದು ನಿರ್ವಹಿಸಿದರೆ ಈಗಲೂ 30-40 ಜನ ಮಕ್ಕಳು ಪ್ರತಿಯೊಂದು ಶಾಲೆಯಲ್ಲೂ ಸಹ ಓದ್ತಾ ಇದ್ರು. ಯಾರು ಸಹ ಖಾಸಗಿ ಶಾಲೆಗೆ ಹೋಗ್ತಾ ಇರಲಿಲ್ಲ. ಈಗ 40-50 ಜನ ಮಕ್ಕಳಿರೋ ಶಾಲೆಗಳನ್ನೆಲ್ಲ 25,000 ಶಾಲೆಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತಂದು ಸರ್ಕಾರ ಏನೋ ಆದೇಶ ಹೊರಡಿಸಿದೆ ಅಂತಂದು ಎಲ್ಲೋ ಕೇಳ್ಪಟ್ಟೆ. ಆ ಥರ ಮಾಡೋದು ಅಷ್ಟು ಸರಿ ಇಲ್ಲ ಅನಿಸುತ್ತೆ. ಈಗ ನೀವು ಹೋಬಳಿಯಲ್ಲಿ ಶಾಲೆ ಮಾಡ್ತೀರಾ, ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ಮತ್ತೆ ಅದು ಸಮೇತ ಹೋಬಳಿಯಲ್ಲಿ ಸಹ ನೀವು ಸರ್ಕಾರ ಏನಾದರೂ ಸರಿಯಾಗಿ ನಡೆಸ್ಕೊಂಡು ಹೋಗಲಿಲ್ಲ ಅಂತಂದರೆ, ಅಲ್ಲಿಂದ ಇರೋಂಥ ಶಾಲೆಗಳು ಅಲ್ಲೂ ಸಹ ಕಡಿಮೆ ಆಗ್ತವೆ. ಮತ್ತು ಹಳ್ಳಿಗಳಲ್ಲಿ ಮತ್ತೆ ಏನು ಶಾಲೆ ಇರಲ್ಲ, ಹೋಬಳಿಗೆ ಒಂದೇ ಇರುತ್ತೆ. ಅಲ್ಲಿ ಸರಿ ಇಲ್ಲ ಅಂತಂದರೆ ಖಾಸಗಿ ಶಾಲೆಯಲ್ಲಿ ಆಗಬೇಕಾಗುತ್ತೆ. ಅಂದರೆ ಇದೊಂಥರ ಖಾಸಗೀಕರಣಕ್ಕೆ ಒಂಥರ ಅನುಕೂಲ ಮಾಡಿಕೊಡ್ತಾ ಇದೆ ಈ ಒಂದು ಕ್ರಮ ಅನ್ನೋದು, ಈ ಒಂದು ನೀತಿ ಅನ್ನೋದು ನಾನಂತ ಅಂದ್ಕೊಳ್ತಿದ್ದೀನಿ. ಈ ಥರ ಆಗ್ಬಾರ್ದು. ಎಲ್ಲ ಶಾಲೆಯಲ್ಲೂ ಮಕ್ಕಳಿರಬೇಕು, ಎಲ್ಲ ಶಾಲೆಯಲ್ಲೂ ಓಪನ್ ಇರಬೇಕು. ಎಲ್ಲ ಶಾಲೆಗೂ ಮಕ್ಕಳು ಹೋಗೋ ಥರ ನಾವು ಸರ್ಕಾರ ಫೆಸಿಲಿಟಿ ಮಾಡಿಕೊಡ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇದಾದ ನಂತರದಲ್ಲಿ ಶಿಕ್ಷಕರದ್ದು ಪಾತ್ರನೂ ಇದೆ. ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗೋದಕ್ಕೆ ಕಾರಣವೂ ಶಿಕ್ಷಕರು ಸಹ. ಏನಕ್ಕಪ್ಪ ಅಂತಂದರೆ, ಬಹಳ ಜನ ಶಿಕ್ಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲೇ ಓದಿಸ್ತಿದ್ದಾರೆ. ಯಾರೋ ಬೆರಳೆ ಎಣಿಕೆಯಷ್ಟು ಜನ ಮಾತ್ರ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿ ಓದಿಸ್ತಿದ್ದಾರೆ. ಅವರೇ ಸಹ ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಖಾಸಗಿ ಶಾಲೆಯಲ್ಲಿ ಹಾಕಿದರೆ ಬೇರೆಯವ್ರಿಗೆ ತಾನೇ ಏನು ಕಾನ್ಫಿಡೆನ್ಸ್ ಇರುತ್ತೆ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಸೇರ್ಸೋಕ್ಕೆ. ಇದೊಂದು. ಮತ್ತು ನಾನು ಕೇಳ್ಪಟ್ಟೆ, ಭಾಳ ಜನ ಶಿಕ್ಷಕರು ಹೇಳ್ತಾ ಇದ್ರು, ನಮಗೆ ಪಾಠ ಮಾಡೋಕ್ಕೆ ಬಿಡಲ್ಲ, ಭಾಳ ಕೆಲಸ ಕೊಡ್ತಾರೆ. ಕೆಲಸ ಅಂತಂದರೆ ಆ ಫಾರ್ಮ್ ಫಿಲ್ ಮಾಡು, ಈ ಫಾರ್ಮ್ ಫಿಲ್ ಮಾಡು ಅಂತಂದೆಲ್ಲ ಹೇಳ್ತಾರೆ. ಅದರದ್ದೇ ಕೆಲಸ ಭಾಳ ಆಗುತ್ತೆ ಅಂತಂದೇಳಿ ಶಿಕ್ಷಕರು ನನಗೆ ಗೊತ್ತಿರೋಂಗೆ ಸಂಬಳದ ವಿಚಾರಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಮತ್ತು GPTಯಿಂದ 6-7ನೇ ಕ್ಲಾಸ್ನವರಿಗೆ ಹೊಸ್ದಾಗಿ ತಗೊಳೋದ್ರ ಬದಲು ನಮ್ಮನ್ನೇ ತಗೊಳ್ಳಿ ಅಂತಂದೆಲ್ಲ ಸ್ಟ್ರೈಕ್ ಮಾಡಿದಾರಂತೆ. ಆದರೆ ಯಾರಾದರೂ ಈ ಶಿಕ್ಷಕರು ಅವ್ರದ್ದು ಉದ್ದೇಶನೇ ಪಾಠ ಮಾಡೋದಾಗಿರುತ್ತೆ. ಪಾಠ ಮಾಡೋಕ್ಕಾಗ್ತಿಲ್ಲ ಅಂತಂದು ಹೇಳಿ ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇಲ್ಲ? ಅವರು ಮೂಲ ಉದ್ದೇಶನೇ ಪಾಠ ಮಾಡೋದಾಗಿರೋದ್ರಿಂದ ಅವ್ರು ಅದಕ್ಕೆ ಮಾಡಬೇಕಲ್ಲ. ಅವರು ಸ್ಟ್ರೈಕ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಅದು ಮಾಡಿದಾಗಲೇ ಅಲ್ಲ ಸರ್ಕಾರಕ್ಕೊಂದು ಬಿಸಿ ಮುಟ್ಟೋದು. ಹಿಂಗೆ ಮಾಡದೇ ಇದ್ದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಶಿಕ್ಷಕರು ಫಸ್ಟು ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು. ಅವಲೇ ಬೇರೆಯವ್ರಿಗೂ ಸಹ ನಾವು ಓದಿಸ್ಬೇಕು, ಅವರೇ ಓದಿಸ್ತಿದ್ದಾರೆ ಅಂತ ನಾವೇ ಹಾಕ್ಬಾರ್ದು ಅನ್ನೋ ಒಂದು ಮನೋಭಾವ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ಭಾಳ ಜನ ಎಷ್ಟೋ ಜನ ದೊಡ್ಡ ಆಗಿದ್ದಾರೆ ಎಲ್ಲ. ಈಗ ತಹಶೀಲ್ದಾರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಮುಂಚೆ ಎಲ್ಲನ ಖಾಸಗಿ ಶಾಲೆ ಅಂತೂ ಇರಲಿಲ್ಲ, ಇದ್ದಿದ್ದೇ ಗೌರ್ಮೆಂಟ್ ಶಾಲೆ. ಅವಾಗಂತೂ ಎಲ್ಲ ಪೋಷಕರ ಸ್ಥಿತಿ ಎಲ್ಲ ಒಂಥರ ಬಡವರು ಆ ಥರ ಸ್ಥಿತಿಯಲ್ಲಿದ್ದರು.
ಅವರು ಒಂದು ವೇಳೆ ಇದೇ ಥರ 30-40 ಸಾವಿರ 1-2ನೇ ಕ್ಲಾಸ್ನವರಿಗೆ ಫೀಸ್ ಕಟ್ಟಿಸ್ಕೊಂಡು ಓದಿದ್ದಿದ್ರೆ ನೀವು ಯಾರು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ನೀವು ಯಾರು ತಹಶೀಲ್ದಾರ್ ಆಗ್ತಿರ್ಲಿಲ್ಲ, ಡಾಕ್ಟರ್ ಆಗ್ತಿರ್ಲಿಲ್ಲ, ಇಂಜಿನಿಯರ್ ಆಗ್ತಿರ್ಲಿಲ್ಲ, ಇನ್ನೊಂದು ಆಗ್ತಿರ್ಲಿಲ್ಲ. ಇದೇ ಥರ ನೀವು ಏನಾಗಿದ್ದೀರೋ ಅದೇ ಥರ ನಿಮ್ಮ ಪೋಷಕರು ಯಾವ ಸ್ಥಾನದಲ್ಲಿದ್ದರೋ ಕಡು ಬಡತನದಲ್ಲಿ, ಅದೇ ಥರ ನಿಮಗೆ ಗೊತ್ತಿಲ್ಲದಲೇ ಎಷ್ಟೋ ಜನ ಮಂದಿ ಇದ್ದಾರೆ, ಎಷ್ಟೋ ಜನ ಬಡವರು ಇದ್ದಾರೆ, ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನೀವೆಲ್ಲರೂ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಹಾಕಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಿದ್ದ ಹುಟ್ಟಿನಲ್ಲಿ ಖಾಸಗಿ ಗೌರ್ಮೆಂಟ್ ಸ್ಕೂಲ್ನ ಮುಚ್ಚೋಕೆ ಒಂದು ಕಾರಣ ಆಗ್ತಾ ಇದ್ದರೆ, ಈಗ ಯಾರೋ ಮತ್ತೊಬ್ಬ ವ್ಯಕ್ತಿ ಈಗ ತಾನೇ ಕಡು ಬಡವ ಮದುವೆ ಆಗಿರ್ತಾನೆ, ಇನ್ನು 4-5 ವರ್ಷಕ್ಕೆ ಮಕ್ಕಳಾಗುತ್ತೆ. ಆದರೆ ಅವ ಎಲ್ಲಿ ತಗೊಂಡೋಗಿ ಸೇರಿಸ್ಬೇಕು ಮಕ್ಕಳನ್ನ? 40-50 ಸಾವಿರ ಅಂತೂ ಅವನಿಗಂತೂ ಕೊಟ್ಟು ಓದ್ಸೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತಂದೇಳಿ ಅಂದ್ಕೊಳ್ತೀನಿ. ಸರ್ಕಾರದ ಶಾಲೆ ಉನ್ನತಿಯಲ್ಲೇ ಎಲ್ಲರ ಉಜ್ವಲತೆ ಇದೆ, ನಿಜವಾದ ಶಿಕ್ಷಣದ ಶಿಕ್ಷಣ ಇದೆ ಅಂತಂದು ಹೇಳ್ತಿದ್ದೀನಿ. ಸರ್ಕಾರಕ್ಕೆ ಈಗ ಸರ್ಕಾರಿ ಶಾಲೆ ಉಳಿಸೋದಕ್ಕೋಸ್ಕರ ನಾವೇನಾದರೂ ಈಗ ಮಾಡಬೇಕು. ಈಗ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಯಾವಾಗಲೂ ಮಾಡೋಕ್ಕಾಗಲ್ಲ. 25 ಸಾವಿರ ಶಾಲೆಗಳನ್ನ ಮುಚ್ಚಾದ್ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ. ನೋ ಆರ್ ನೆವರ್ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಬೆಳೆಸಿ.